ನನ್ನ ಸಂದೇಶ ಪ್ರೇಮ. ಪ್ರೇಮದಷ್ಟು ಸರಳತೆ ಇನ್ಯಾವುದರಲ್ಲೂ ಇಲ್ಲ. ಈ ಭಾವ ಸಹಜ, ವಿಪರೀತ ಸರಳ. ಇಲ್ಲಿ ಯಾವ ಕಾಂಪ್ಲೆಕ್ಸಿಟಿನೂ ಇಲ್ಲ. ಇದು ನೇರವಾಗಿ ಒಂದು ಜೀವನಕ್ಕೆ ಅಪ್ರೋಚ್ ಪ್ರೇಮ. ಇದಕ್ಕೆ ರಿಚುವಲ್ ಬೇಡ, ಡಾಗ್ಮಾ ಬೇಡ, ಫಿಲಾಸಫಿ ಬೇಡ, ಏನೂ ಬೇಡ. ಈ ಪ್ರೇಮ ಅನ್ನೋದು ಎರಡಕ್ಷರ ಪುಟ್ಟ ಪದದಲ್ಲಿ ಎಷ್ಟೊಂದು ಅರ್ಥ ತುಂಬಿದೆ, ಎಷ್ಟೊಂದು ಶಕ್ತಿ ಇದೆ ಈ ಪ್ರೇಮ ಅನ್ನೋ ಪದದಲ್ಲಿ. ಎಷ್ಟು ಶಕ್ತಿ ಇದೆ ಅಂದರೆ, ನೀನು ಯಾರನ್ನು ಪ್ರೀತಿಸ್ತೀಯ ಅನ್ನೋದು ಮುಖ್ಯ ಆಗೋದೇ ಇಲ್ಲ. ಅದು ಕ್ವಶನ್ಗೆ ಬರಲ್ಲ, ಪಾಯಿಂಟೇ ಇಲ್ಲ ಯಾರನ್ನು ಪ್ರೀತಿಸ್ತೀಯ ಅನ್ನೋದು. ಅದರ ವಿಳಾಸ ಬೇಕಿಲ್ಲ. ನಿನ್ನ ಪ್ರೇಮ 24 ಗಂಟೆನೂ ನಿನ್ನಿಂದ ಅದು ಹರಡ್ತಾ ಇರಬೇಕು. ನಿನ್ನ ಉಸಿರಲ್ಲಿರುವ ಪ್ರಾಣದಲ್ಲಿರುವ ಜೀವದಲ್ಲಿರುವ ಪರಮಾತ್ಮನಲ್ಲಿ. ಆ ಪರಮಾತ್ಮವೇ ಪ್ರೇಮ. ಅದು ಅನುಭವಕ್ಕೆ ಬರುತ್ತೆ. 24 ಗಂಟೆನೂ ಅದು ನಿನ್ನಿಂದ ಅದು ಹರಡ್ತಾ ಇರಬೇಕು ಎಲ್ಲರಿಗೂ. ಮನುಷ್ಯ ಕಾಣೋದಕ್ಕೆ ಚಿಕ್ಕದಾಗಿದ್ದಾನೆ, ಆದರೆ ಅವನ ಒಳಗೆ ಸಪ್ತ ಸಾಗರಗಳಿದೆ, ಆಕಾಶವೇ ಇದೆ. ಹೊರಗಡೆಯಿಂದ ನೋಡೋದಕ್ಕೆ ಒಂದು ಮಂಜಿನ ಹನಿ ಹಾಗೆ ಮನುಷ್ಯ, ಅವನೊಳಗೆ ಬ್ರಹ್ಮಾಂಡವೇ ಇದೆ. ಇವತ್ತಿಗೂ ವಿಜ್ಞಾನಕ್ಕೆ ಮನುಷ್ಯ ಒಂದು ವಿಸ್ಮಯ. ಇಟ್ಸ್ ಮಿಸ್ಟ್ರಿ. ಮನುಷ್ಯನ ಇನ್ನೂ ಅರ್ಥ ಮಾಡ್ಕೊಳ್ಳೋಕ್ಕಾಗಿಲ್ಲ ವಿಜ್ಞಾನ. ಮನುಷ್ಯನ ಕಾನ್ಷಿಯಸ್ನೆಸ್ ಆಳ ವಿಶಾಲತೆ ಎಷ್ಟಿದೆ ಅಂದರೆ, ಇಡೀ ವಿಶ್ವವೇ ಒಳಗಡೆ ಅಡಗಿಬಿಟ್ಟಿದೆ ಮನುಷ್ಯನೊಳಗೆ. ಮನುಷ್ಯ ಬ್ರಹ್ಮಾಂಡ ಹಿಡ್ಕೊಂಡಿರೋದ್ರಿಂದ ಬ್ರಹ್ಮ ಅವನು. ಏನು ಮಾಡಿದ್ರೂ ನಾವು ಕ್ರಿಯೇಟಿವ್ ಆಗಿ ಮಾಡಬಹುದು. ನಮ್ಮಲ್ಲಿ ಅಷ್ಟೊಂದು ಆ ಪ್ರೇಮ ಇದೆ. ಪ್ರೇಮದಿಂದ ಆ ಕ್ರಿಯೇಟಿವಿಟಿ ಬರುತ್ತೆ. ಏನು ಮಾಡಿದ್ರೂ ಕ್ರಿಯೇಟಿವ್ ಆಗಿ ಮಾಡ್ಬೋದು. ಇಷ್ಟೇ ನಾವು ಎಕ್ಸಿಸ್ಟೆನ್ಸ್ಗೆ ಕೊಡೋಕ್ಕಾಗೋದು. ನಮ್ಮ ಪ್ರೇಮವನ್ನು ನಿರೂಪಿಸೋಕ್ಕೆ ಅಥವಾ ಪ್ರೇಮದ ಪ್ರತೀಕವಾಗಿ ಏನೇ ಮಾಡಿದ್ರೂ ಕ್ರಿಯೇಟಿವ್ ಆಗಿ ಮಾಡೋಣ. ನಾನು ನೋಡಿದ ಪ್ರಪಂಚಕ್ಕಿಂತ ಏನಾದರೂ ಉತ್ತಮ ಮಾಡೋಣ. ನಾವು ಸತ್ತ ಮೇಲೆ ಏನಾದರೂ ಒಂದು ಉತ್ತಮವಾದದ್ದು ಮಾಡಿ ಸಾಯೋಣ. ಈ ರೀತಿ ಬದುಕೋದೇ ಸರಿಯಾದ ಬದುಕಿನ ಚಿಹ್ನೆ. ಈ ಥರ ಮನಸ್ಸಿಗೆ ಬಂದುಬಿಟ್ರೆ ಸಾಕು, ಕಲ್ಪನೆಗೆ ಮೀರಿದಷ್ಟು ಅವಾರ್ಡ್ಸ್, ಪರಮಾತ್ಮನಿಂದ ರಿವಾರ್ಡ್ಸ್ ಬರೋಕ್ಕೆ ಶುರು ಆಗುತ್ತೆ. ಯಾರು ಪ್ರೇಮಮಯಿ, ಪ್ರೇಮ ಯಾರಿಗೆ ಒಳಗೆ ತುಂಬಿದೆ, ಅವನು ಜೀವನನ 100% ಪರಿಪೂರ್ಣವಾಗಿ ಜೀವಿಸ್ತಾನೆ. ಹಿ ಲಿವ್ಸ್ ಪ್ಯಾಷನೇಟ್ಲಿ, ಟೋಟಲಿ. ಆ ಪ್ರೇಮ ಇರೋನು ಪೂರ ಜೀವಿಸ್ತಾನೆ. ಆ ಪೂರ ಜೀವಿಸೋದು ಅಂದರೆ ಅವನ ದೇಹದ ಕಣಕಣವೆಲ್ಲ ಆ ಪ್ರೇಮದಲ್ಲಿ ನಲಿತಾ ಇರುತ್ತೆ. ಅವನ ಮನಸ್ಸು ತುಂಬಿರುತ್ತೆ ಪ್ರೇಮದಲ್ಲಿ. ಇಲ್ಲಿ ತರ್ಕಕ್ಕೆ, ಪ್ರಶ್ನೆಗೆ, ಚರ್ಚೆಗೆ ಅವಕಾಶನೇ ಇರಲ್ಲ ಮನಸ್ಸಿನಲ್ಲಿ. ಅಷ್ಟು ಪ್ರೇಮ ತುಂಬಿರುತ್ತೆ. ಹೃದಯ ತುಂಬ ಪ್ರೇಮ ತುಂಬಿರುತ್ತೆ. ಹೃದಯವಾಗಲಿ ಶ್ವಾಸಕೋಶವಾಗಲಿ ಬರೀ ಒಂದು ಅಂಗಾಂಗ ಅಲ್ಲ, ಇದು ಒಂದು ಅಂಗ ಅಲ್ಲ. ಅಲ್ಲಿ ಧಮನಿಯಲ್ಲಿ, ರಕ್ತದ ಧಮನಿಯಲ್ಲಿ ಪ್ರೇಮ ಇರುತ್ತೆ. ಉಸಿರು ತಗೊಳ್ಳುವಾಗ, ಉಸಿರು ಬಿಡುವಾಗ ಪ್ರೇಮ ಇರುತ್ತೆ. ಈ ಪ್ರೇಮದ ಒಳಗಡೆ ಆ ಲೀಲೆ ಏನು? ಇದು ಒಂದು ಕಾಸ್ಮಿಕ್ ಡಾನ್ಸ್ ಥರ, ಇದು ರಾಸಲೀಲೆ ಹಾಗೆ. ಅವನಲ್ಲಿ ಅಷ್ಟು ಪ್ರೇಮ ಇರುತ್ತೆ ಅಂದರೆ ಪ್ರೇಮದ ಸಮುದ್ರವೇ ಅವನಾಗಿರ್ತಾನೆ. ಅಂತರಂಗ ಶುದ್ಧಿ ಆಗೋದು ನಮ್ಮ ಪ್ರೇಮದಿಂದ. ಅಂತರಂಗ ಶುದ್ಧಿ ಆದಾಗ ಇವನಿಗೆ ದೇವರು ಗೊತ್ತಿಲ್ಲ ಅನ್ನೋ ಹಾಗಿಲ್ಲ. ದೇವರು ಇವನಿಂದ ಬಚ್ಚಿಟ್ಕೊಳ್ಳೋಕ್ಕಾಗಲ್ಲ. ದೇವರೇ ಇವನನ್ನು ಹುಡುಕೊಂಡು ಬರ್ತಾನೆ. ಎಂಥ ಬ್ಯೂಟಿ ನೋಡಿ! ಪರಮಾತ್ಮ ಭಗವಂತ ಅವನು ನಮ್ಮನ್ನು ಅರಿಸ್ಕೊಂಡು ಬರೋದು ಅಂದರೆ ಹಾಗೆ ಅಂತ ಯಾವ ವ್ಯಕ್ತಿನೂ ಬರಲ್ಲ. ಎಲ್ಲ ದೈವಿಕ ಗುಣಗಳು ನಮ್ಮನ್ನು ಆಶ್ರಯಿಸ್ಕೊಂಡು ಬರುತ್ತೆ. ಪ್ರೇಮ ಇದ್ದರೆ ದೈವಿಕ ಗುಣಗಳೆಲ್ಲ ಆಶ್ರಯಿಸ್ಕೊಂಡು ನಮ್ಮ ಹತ್ರ ಬರುತ್ತೆ. ಯಾವಾಗ ನಮ್ಮಲ್ಲಿ ತಮಸ್ಸು,
ರಜಸ್ಸು ಕಳೀತಾ ಇದೆ, ಶುದ್ಧ ಸತ್ವ ಬಂದು ನಮ್ಮಲ್ಲಿ ತುಂಬಿಕೊಳ್ಳುತ್ತೆ, ಭರಿಸುತ್ತೆ. ಯಾವಾಗ ಅಹಂಕಾರ ಅನ್ನೋದು ಹೋಗುತ್ತೆ ನಮ್ಮಲ್ಲಿ, ಆ ಒಂದು ಪ್ರೆಸೆನ್ಸ್, ಆ ಪರಮಾತ್ಮನ ಅನುಗ್ರಹ ನಮ್ಮಲ್ಲಿ ಒಳಗಡೆ ಸೇರಿಕೊಳ್ತಾ ಬರುತ್ತೆ. ಒಂದು ಅಹಂಕಾರ ಇರಬೇಕು, ಇಲ್ಲ ಶುದ್ಧ ಸತ್ವ ಇರಬೇಕು. ಎರಡಕ್ಕೂ ಒಟ್ಟಿಗೆ ಜಾಗ ಇಲ್ಲ. ಒಂದು ಇನ್ ಯುವರ್ ಆಬ್ಸೆನ್ಸ್ ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ಗಾಡ್. ಎರಡರಲ್ಲಿ ಒಂದು ವಿವೇಕಿ ಜ್ಞಾನಿ ಆದವನು ಇಲ್ಲಿವರೆಗೂ ಬಂದಿದ್ದರೂ ಕೂಡ ಅವನು ಆಯ್ಕೆ ಮಾಡಿಕೊಳ್ಳೋದು ದೈವತ್ವವನ್ನು, ಅಹಂಕಾರವನ್ನು ಬಿಡ್ತಾನೆ. ಆದರೆ ಅವಿವೇಕ ಬಂದಾಗ, ಅಜ್ಞಾನದಲ್ಲಿ ಅವಿವೇಕಿ ದೈವತ್ವವನ್ನು ತ್ಯಜಿಸಿಬಿಟ್ಟು, ನಿರಾಕರಿಸಿಬಿಟ್ಟು ಆ ಜಾಗದಲ್ಲಿ ಅಹಂಕಾರದಲ್ಲಿ ಮೆರೀತಾನೆ. ಯಾರು ದೈವತ್ವವನ್ನು ಆರಿಸ್ಕೊಳ್ತಾರೋ, ಅಹಂಕಾರವನ್ನು ಬಿಡ್ತಾರೋ, ಯಾವಾಗ ದೈವತ್ವವನ್ನು ಆರಿಸ್ಕೊಂಡಾಗ ಅವ್ರಿಗೆ ಗೊತ್ತಾಗತ್ತೆ, ಅವನ ಈಗೋ ಅವನ ಎದುರುಗಡೆನೆ ಕರಗೋದು ಗೊತ್ತಾಗುತ್ತೆ. ಆ ಈಗೋ ಕರಗಿದಾಗ ಅವನಿಗೆ ಕಾಣಿಸುತ್ತೆ, ನಾನು ಎಕ್ಸಿಸ್ಟೆನ್ಸಿಂದ ಸಪ್ರೇಟ್ ಅಲ್ಲ, ನಾನು ಬೇರೆ ಅಲ್ಲ ಅನ್ನೋದು ಕಾಣಿಸುತ್ತೆ ಅವನಿಗೆ. ಇನ್ ದಿ ಪ್ರಾಸೆಸ್ ಆಫ್ ಡಿಸೊಲ್ಯೂಷನ್ ಆಫ್ ದಿ ಈಗೋ, ಅಂದರೆ ಆ ಅಹಂಕಾರ ಅನ್ನೋದು ಕರಗುವ ಪ್ರಕ್ರಿಯೆಯಲ್ಲಿ ಅವನಿಗೆ ಹೊಸ ಜನ್ಮ, ರೀಬರ್ತ್, ಪುನಃ ಅವನು ಹುಟ್ಟುತ್ತಾನೆ ಅದರಲ್ಲಿ. ಹೀಗೆ ನಮ್ಮಲ್ಲಿ ಆ ಪುನರ್ಜನ್ಮ ಆಗೋದು ಆ ಮೊಮೆಂಟು ಪ್ಯಾರಡಾಕ್ಸಿಕಲ್. ಖಾಲಿ ಆದಾಗ ಪೂರ್ಣ ಆಗೋದು. ವೆನ್ ಯು ಬಿಕಮ್ ಟೋಟಲಿ ಎಂಟಿ, ಯು ಬಿಕಮ್ ಫುಲ್. ಆ ಪರಿಪೂರ್ಣ ಆದಾಗ, ಆ ಪೂರ್ಣವಾದ ಪ್ರಥಮ ಘಳಿಗೆ ನಿನಗೆ ಎಂಥ ಅನುಭವ ಆಗುತ್ತೆ ಅಂದರೆ, ನಿನ್ನ ಎದುರುಗಡೆನೆ ಈಗೋ ನೆರಳಂತೆ ಕಾಣಿಸುತ್ತೆ, ನಿನ್ನ ಎದುರುಗಡೆನೆ ಒಂದು ಕನಸು ಥರ ಕಾಣುತ್ತೆ ಈಗೋ. ನಿನಗಿದು ಸುಳ್ಳು ಅಂತ ಗೊತ್ತಾಗತ್ತೆ, ಇದು ಆರೋಪ ಅಂತ ಕ್ಲಿಯರ್ ಆಗತ್ತೆ ಅನುಭವದಲ್ಲಿ. ನೀನು ಅದನ್ನು ಬಿಟ್ಬಿಟ್ಟು ಸತ್ಯಕ್ಕಾಗಿ ನಿಲ್ತೀಯ. ಆಗ ನಿನ್ನಲ್ಲಿ ಒಂದು ಫುಲ್ಫಿಲ್ಮೆಂಟ್ ಬರುತ್ತೆ, ಏನೋ ಒಂದು ತೃಪ್ತಿ ಬರುತ್ತೆ, ಸಾರ್ಥಕತೆ ಬರುತ್ತೆ. ಆ ಫುಲ್ಫಿಲ್ಮೆಂಟ್. ದೇವರು ಅಂದರೆ ಅದು ಬರೀ ಹೆಸರು. ಪ್ರೇಮಕ್ಕೆ ಇನ್ನೊಂದು ಹೆಸರು ದೇವರು. ಪ್ರೇಮವೇ ದೇವರು. ಬರೀ ದೇವರು ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಏನೋ ಒಂದು ಆಕಾಶದ ಹಿಂದೆ ಏನೋ ಒಂದು ಲೋಕ ಇದೆ, ಅಲ್ಲಿ ದೇವರು ಇರ್ಬೋದೇನೋ, ಈ ಮೈಥೊಲಾಜಿಕಲ್ ಸ್ಟೋರಿನಲ್ಲೆಲ್ಲ ಬರುತ್ತಲ್ಲ, ಹೀಗೆ ವಿಷ್ಣು ಚಕ್ರ ಎಲ್ಲ ಇಟ್ಕೊಂಡು ಒಬ್ಬ ದೇವರು ಅಂತ ಇದಾನೇನೋ, ಆ ಕಲ್ಪನೆ ಬಂದಾಗ ನನ್ನ ದೇವರು, ನಿನ್ನ ದೇವರು, ಮುಸ್ಲಿಂ ದೇವರು, ಕ್ರಿಶ್ಚಿಯನ್ ದೇವರು ಅಂತ ಸ್ಟಾರ್ಟ್ ಆಗುತ್ತೆ. ಪುನಃ ಗಂಡು ದೇವರು, ಹೆಣ್ಣು ದೇವರು, ಶಿವ, ಲಕ್ಷ್ಮಿ, ಪಾರ್ವತಿ, ಬೇರೆ ಮತ್ತು ಇದರೆಲ್ಲ ಕನ್ಫ್ಯೂಷನ್ ಬರುತ್ತೆ. ಆಗುತ್ತೆ ಎಲ್ಲ ಪ್ರಶ್ನೆ ಬಂದು ಕೊನೆಯಲ್ಲಿ ಯಾವುದೂ ನಂಬಲ್ಲ, ಆ ರೀತಿ ಆಗುತ್ತೆ. ಆ ರೀತಿ ನಂಬೋಕ್ಕಿಂತ ನೋಡಿ, ಪ್ರೇಮವೇ ದೇವರು ಅಂದಾಗ, ಪ್ರೇಮ ಅನ್ನೋದು ಭಕ್ತಿ, ಅದು ಭಗವಂತನಾಗುವಂಥದ್ದು, ನಮ್ಮಲ್ಲೇ ಇರುವಂಥದ್ದು. ಆ ಭಕ್ತಿ ಬಂದಾಗ ಅನಿಸುತ್ತೆ ದೇವರು ಅಂದರೆ ಒಂದು ಪ್ರೆಸೆನ್ಸ್. ಯಾಕೆ ಪ್ರೇಮವೇ ದೇವರಾದಾಗ, ಪ್ರೇಮ ಈಸ್ ಎ ಕ್ವಾಲಿಟಿ, ಪ್ರೇಮ ಈಸ್ ಎ ಫ್ರಾಗ್ರೆನ್ಸ್, ಪ್ರೇಮ ಪ್ರೆಸೆನ್ಸ್, ಪ್ರೇಮ ಈಸ್ ಎ ಫೀಲಿಂಗ್, ಪ್ರೇಮ ನಮ್ಮೊಳಗಿರುವಂತಹ ಪರಮಾತ್ಮನ ಆ ಒಂದು ಸ್ವರೂಪ. ಆ ಥರ ನಮಗೆ ಬಂದಾಗ ನಾವು ದೇವರು ಕಳೆದೋಗಿದ್ದಾನೆ, ಹುಡುಕಬೇಕು, ಕಾಣ್ತಾ ಇಲ್ಲ, ಎಲ್ಲೋ ಇದ್ದಾನೆ, ನಮಗೆ ಸಿಗಲ್ಲ, ಆ ಪ್ರಶ್ನೆ ಬರೋದಿಲ್ಲ. ದೇವ್ರನ್ನ ಹುಡುಕೋಕ್ಕೆ ಹೋಗಲ್ಲ, ಯಾಕೆಂದರೆ ನಮಗೆ ಕಳೆದಿಲ್ಲ, ನಾವು ಮರ್ತೋಗಿದ್ವಿ. ಅದು ನಮ್ಮಲ್ಲಿರೋ ಪ್ರೇಮನೇ ಪರಮಾತ್ಮ, ನನ್ನಲ್ಲಿರೋ ಭಾವನೆ ಆ ಭವಾನಿ, ಆ ಭಗವಂತ, ಭಗವತಿ ಅನ್ನೋದು ಗೊತ್ತಿಲ್ಲ, ನಾವು ಮರ್ತೋಗ್ಬಿಟ್ಟಿದ್ದೀವಿ. ಅದನ್ನು ಫರ್ಗೆಟ್ಫುಲ್ನೆಸ್ ಅಂತಾರೆ. ಫರ್ಗೆಟ್ಫುಲ್ನೆಸ್ ಅನ್ನೋದೇ ಮಾಯೆ. ಅದನ್ನು ಯಾವಾಗ ಜ್ಞಾಪಿಸ್ಕೊಳ್ತೀವಿ, ಅದು ಸೆಲ್ಫ್ ರಿಮೆಂಬರೆನ್ಸ್ ಅಂತಾರೆ. ಆ ಸೆಲ್ಫ್ ರಿಮೆಂಬರೆನ್ಸ್ನಲ್ಲಿ ನಾವು ಜ್ಞಾಪಿಸ್ಕೊಂಡಾಗ, ಓಹೋ, ನಾನು ಇದನ್ನು ಪಡ್ಕೋಬೇಕಾದ್ರೆ, ಅಂದರೆ ಇದನ್ನು ಗುರುತಿಸ್ಬೇಕಾದ್ರೆ, ನನ್ನಲ್ಲಿರೋ ದೇವ್ರನ್ನ ನಾನು ರಿಯಲೈಸ್ ಮಾಡ್ಕೋಬೇಕಾದ್ರೆ, ನನ್ನಲ್ಲಿರೋ ದೇವ್ರನ್ನ ನಾನು ನೋಡಬೇಕಾದ್ರೆ, ನಾನು ಒಂದು ಜರ್ನಿ ಹೋಗಬೇಕು. ಆ ಜರ್ನಿ ಇಲ್ಲಿಂದ ಎಲ್ಲಿಗೂ ಅಲ್ಲ, ಇಲ್ಲಿಂದ ಇಲ್ಲಿಗೇನೆ. ಇದು ಪ್ರಯಾಣ ಎಲ್ಲಿಗೂ ಹೋಗೋದಲ್ಲ. ನಾನು ಒಂದು ಡೈವ್ ಮಾಡಬೇಕು, ನನ್ನೊಳಗೆ ನಾನು ಒಂದು ಲೀಪ್ ತೊಗೋಬೇಕು, ನನ್ನೊಳಗೆ ನಾನು ನಾನು ಜಿಗಿಬೇಕು, ಒಳಗೆ ಜಿಗಿಬೇಕು. ನಾನು ಅದು ನನ್ನನ್ನು ನಾನು ತಿಳ್ಕೊಳ್ಬೇಕಾದ್ರೆ ಕಣ್ಮುಚ್ಕೊಂಡು 20 ನಿಮಿಷ ಸುಮ್ಮನೆ ಕೂತ್ಕೋಬೇಕು. ಆವಾಗಲೇ ನನಗೆ ಗೊತ್ತಾಗತ್ತೆ ಅನ್ನೋ ಭಾವನೆ ನಮಗೆ ಬರುತ್ತೆ ಚೆನ್ನಾಗಿ. ಯಾವಾಗ ನಾವು ಒಳಗಡೆ ಹೋಗುವಾಗ ಒಂದು ಸ್ವಲ್ಪ ನಮಗೆ ಗೊತ್ತಿರಬೇಕು, ಇದೇ ಧೈರ್ಯ ಅಂತಾರೆ. ಈ ಧೈರ್ಯ ಬೇಕು ಎಲ್ಲರಿಗೂ ಕೂಡ. ಒಳಗಡೆ ಹೋಗೋಕ್ಕೆ ಒಂದು ಧೈರ್ಯ. ದೇವರು, ನಾನು ಹೇಳಿದೆ, ಕಣ್ಮುಚ್ಕೊಂಡು ಕೂತ್ಕೊಂಡ ತಕ್ಷಣ ಪ್ರತ್ಯಕ್ಷವಾಗಿ ನಮ್ಮ ಎದುರುಗಡೆ ಬಂದು ನಿಂತ್ಕೊಳ್ಳಲ್ಲ. ದೇವರಿಗೆ ಆಕಾರ ಇಲ್ಲ, ಆಕಾರ ದೇವರಲ್ಲ. ನಮಗೆ ನಾವು ಕೂತ್ಕೊಂಡ ತಕ್ಷಣ ಫಸ್ಟು ಅಹಂಕಾರ ಕರಗಕ್ಕೆ ಶುರು ಆಗುತ್ತೆ, ನಾವು 0 ಆಗಬೇಕು.
ನಾವು ಖಾಲಿ ಆಗಬೇಕು, ಸೊನ್ನೆ ಆಗಬೇಕು. ನಿನ್ನೆ ಮೆನ್ಷನ್ ಮಾಡ್ದಂಗೆ ಡಬಲ್ ಡೆತ್. ಬೇರೆಯವ್ರು ನಮ್ಮ ಬಗ್ಗೆ ಏನು ಅಂದ್ಕೊಂಡಿದ್ದಾರೋ ಅದು ಸಾಯಬೇಕು, ಆ ಇಮೇಜ್ ಸಾಯಬೇಕು. ಆಮೇಲೆ ಇನ್ನೊಂದು, ನಾನು ನನ್ನ ಬಗ್ಗೆ ಏನು ಅಂದ್ಕೊಂಡಿದ್ದೀನೋ ಅದು ಸಾಯಬೇಕು. ಆವಾಗ ನಾನು ಖಾಲಿ ಆದಾಗ ಎಲ್ಲಿಂದಲೋ ಏನೋ ಒಂದು ಶಕ್ತಿ ನನ್ನೊಳಗೆ ಬಂದು ಆವರಿಸ್ಕೊಂಡು ವ್ಯಾಪಿಸ್ಕೊಂಡು ಬಿಡುತ್ತೆ. ಆ ಶಕ್ತಿ ಬಂದು ವ್ಯಾಪಿಸ್ಕೊಂಡಾಗ ಏನೋ ಒಂದು ಹೊಸತನ ನಮ್ಮಲ್ಲಿ, ಒಂದು ಉಲ್ಲಾಸ ಉಕ್ಕಿ ಬರುತ್ತೆ. ಇದು ಒಂದೊಂದು ಸತಿ ಆದಾಗಲೂ ಮೆಡಿಟೇಷನಲ್ಲಿ ಬೇರೆ ಬೇರೆ ಥರ ಅನುಭವಗಳಾಗುತ್ತೆ, ಬೇರೆ ಬೇರೆ ರೀತಿಯಲ್ಲಿ. ಆ ಉಲ್ಲಾಸ ಅನ್ನೋದು ಉಕ್ಕಿ ಬಂದಾಗ ನಮಗೆ ಗೊತ್ತಾಗತ್ತೆ, ಈ ಡೆತ್ ಆ್ಯಂಡ್ ಬರ್ತ್ ಅನ್ನೋದು ಇದೆಯಾ ನಮಗೆ ಅನ್ನೋ ಡೌಟ್ ಬರುತ್ತೆ. ಅಮರತ್ವದ ಅನುಭವ ಅದಾಗತ್ತೆ. ಇದನ್ನು ಹೇಳ್ತಾರೆ, ಯು ಬಿಕಮ್ ಪಾರ್ಟ್ ಆಫ್ ದಿ ಟ್ರೆಮೆಂಡಸ್ ಎನರ್ಜಿ ಕಾಲ್ಡ್ ಗಾಡ್ಲಿನೆಸ್. ಇಲ್ಲಿ ದೇವರು ಅಂದರೆ ನಮಗೇನು, ಇಟ್ಸ್ ಎ ಮೀನಿಂಗ್ಫುಲ್ನೆಸ್ ಆಫ್ ಎಕ್ಸಿಸ್ಟೆನ್ಸ್. ನಿನಗೆ ಒಂದು ರೀತಿಯ ಚಾಲೆಂಜ್ ಬರುತ್ತೆ ಆಗ ಬಾಡಿನಲ್ಲಿ. ಅವಾಗ ಹೇಳಿದಂಗೆ ರಾಸಲೀಲೆ ಹಾಗೆ ದೇಹ, ಮನಸ್ಸು, ಬುದ್ಧಿ, ಅಹಂಕಾರ ಎಲ್ಲವೂ ಕೂಡ ಇಂಟಿಗ್ರೇಷನ್, ಅದು ಚಾಲೆಂಜಲ್ಲಿ ಇಂಟಿಗ್ರೇಟ್ ಆಗುತ್ತೆ ಬಾಡಿನಲ್ಲಿ. ಇದನ್ನ ಕ್ರಿಸ್ಟಲೈಸೇಷನ್ ಆಫ್ ಎನರ್ಜಿ ಅಂತೀವಿ. ಆ ಕ್ರಿಸ್ಟಲೈಸ್ ಆದಾಗ ಇದಕ್ಕೇನೂ ಬೇಕಿಲ್ಲ, ಧೈರ್ಯ ಬೇಕಷ್ಟೇ. ನಾನು ಯಾವಾಗಲೂ ಧೈರ್ಯಕ್ಕೆ ಹೇಳ್ತೇನೆ, ಇದು ನೀವು ಭಯದಲ್ಲಿ ಮಾಡೋಕ್ಕಾಗಲ್ಲ, ಧೈರ್ಯ ಬೇಕು. ಯಾವ ಥರ ಧೈರ್ಯ ಬೇಕು? ಒಳಗೋಗೋಕ್ಕೆ, ಜಿಗ್ಯಕ್ಕೆ, ನಮ್ಮೊಳಗೆ ನಾವು. ಅದು ಕೊಲಂಬಸ್ ಥರ ಅಂತ ಯಾವಾಗಲೂ ಹೇಳ್ತೀನಿ. ಕೊಲಂಬಸ್ ನನ್ನ ಕಣ್ಣೆದುರಿಗೆ ಆ ಹಿಸ್ಟ್ರಿನಲ್ಲಿ ಬಂದ ಹಾಗೆ, ಅವನ ಕೈನಲ್ಲಿ ಒಂದು ಮ್ಯಾಪ್ ಇಲ್ಲ, ಏನಿಲ್ಲ, ಸಣ್ಣ ಹಡಗು, ಅದರಲ್ಲಿ ಒಂದು ರಫ್ ಸಿ ಅಂತ ಹೇಳ್ತಾರೆ, ಭೋರ್ಗರಿತವಾದ ಸಮುದ್ರ, ಇನ್ನೊಂದು ಅಂಚಿಗೆ ಅವನು, ಅಲ್ಲಿ ಏನಿದೆ ಅಂತ ಗೊತ್ತಿಲ್ಲ, ಯಾವ ರೀತಿ ಧೈರ್ಯವಾಗಿರ್ಬೋದ? ಅದರಲ್ಲಿ 10% ಧೈರ್ಯ ಇದ್ದರೆ ನಾವು ಒಳಗಡೆ ಹೊರಟೋಗ್ಬೋದು. ಆದರೆ ಧೈರ್ಯ ಮಾಡ್ತೀವಾ? ಮಾಡಲ್ಲ. ನಮಗೆ ಇದು ಮುಖ್ಯ ಅಲ್ಲ, ನಮ್ಗೆ ಇದರಲ್ಲಿ ಆಸಕ್ತಿ ಇಲ್ಲ. ಒಂದು ಟೈಮ್ ಕೊಡೋಣ, ಒಂದು ಸ್ಪೇಸ್ ಕೊಡೋಣ, ನಾನು ಒಳಗೆ ಹೋಗೋಣ, ನಾನು ತಿಳ್ಕೊಳ್ಳೋಣ, ನಾನು ನೋಡೋಣ ನನ್ನಲ್ಲಿ ಏನಿದೆ ಅಂತ ಅನ್ನೋದಕ್ಕೆ ಆಸಕ್ತಿ ಬರಬೇಕು. ಮನುಷ್ಯನಿಗೆ ಆಸಕ್ತಿ ಹಣ ಬೇಕು, ಹಣ ಬೇಕು, ಕೀರ್ತಿ ಬೇಕು, ಪ್ರೆಸ್ಟೀಜ್ ಬೇಕು, ಪವರ್ ಬೇಕು. ಇದೆಲ್ಲ ಈ ಸ್ಟುಪಿಡ್ ಥಿಂಗ್ಸ್ ಎಲ್ಲ ನಮಗೆ ಬೇಕು ಜೀವನದಲ್ಲಿ. ಅದರಲ್ಲಿ ಜಾಸ್ತಿ ಆಸಕ್ತಿ. ಕೂತ್ಕೊಂಡು ನನ್ನನ್ನು ನಾನು ನೋಡ್ಕೊಳ್ಳೋಣ ಅನ್ನೋದ್ರಲ್ಲಿ ಆಸಕ್ತಿ ಇಲ್ಲ. ನಮ್ಮ ಸುತ್ತ, ನಮ್ಮ ಜೀವನದ ಸುತ್ತ ಮನುಷ್ಯ ಎಲ್ಲ ಈ ಸ್ಟುಪಿಡ್ ಥಿಂಗ್ಸ್ನ ಹಾಕೊಂಡು ಕೂತಿದ್ದಾರೆ. ಅಂದರೆ ಏನು, ಅವನಿಗೆ ದೊಡ್ಡದಾಗಿರೋವಂಥದ್ದು ಏನೂ ಇಲ್ಲ. ಅಚೀವ್ ಮಾಡಬೇಕಾದ ದೊಡ್ಡದು ಅಂದರೆ ಅವನಿಗಿಂತ ದೊಡ್ಡದು ಏನೂ ಗೊತ್ತಿಲ್ಲ ಅವನಿಗೆ. ಅವನಿಗೆ ಗೊತ್ತಿರೋದು ನಾನೇ, ನನಗಿಂತ ಬೇರೆ ಏನಿಲ್ಲ, ತನಗಿಂತ ಸರ್ವಸ್ವವಾದ ಯಾವುದೂ ಇಲ್ಲ ಅನ್ನೋ ಭಾವನೆಯಲ್ಲಿ ಹಿ ಡಿನೇಸ್ ಗಾಡ್, ಹಿ ಡಿನೇಸ್ ಲೈಫ್, ಹಿ ಡಿನೇಸ್ ಹಿಸ್ ಸೆಂಟರ್. ಎಲ್ಲ ಡಿನೇ ಮಾಡಿರ್ತಾನೆ ಅವನು. ಹಿ ಡಿನೇಸ್ ನೆಕ್ಸ್ಟ್ ಜನ್ಮ ಇದೆ ಅಂತ ಕೂಡ ಡಿನೇ ಮಾಡಿರ್ತಾನೆ. ಇದು ಮಾಡಿ ಗೊತ್ತಿರಲ್ಲ ಅವನಲ್ಲಿ, ಆ ಕೇಂದ್ರ ಇದೆ ಅಂತಲೂ ಗೊತ್ತಿಲ್ಲ ಅವನು. ಒಟ್ಟಲ್ಲಿ ಇದೆಲ್ಲ ಬೇಕು, ಸುತ್ತಮುತ್ತ ಹಾಕೊಂಡು ಕೂತಿರ್ತಾನೆ. ಹೀಗಿದ್ದಾಗ ಅದು ಹೇಗೆ ಅವನು ಟೈಮ್ ಕೊಡೋಕ್ಕೆ ಸಾಧ್ಯ? ಟೈಮ್ ಕೊಡೋಕ್ಕೆ ಸಾಧ್ಯವೇ ಇಲ್ಲ. ಜೀವನದಲ್ಲಿ ಒಂದು ಅಡ್ವೆಂಚರ್ ಬರಬೇಕಾದ್ರೆ ನಮಗಿಂತ ದೊಡ್ಡದೇನಾದರೂ ಬೇಕು. ಅವನು ಗೊತ್ತಿರಬೇಕು, ದುಡ್ಡು, ಹೆಸರು, ಕೀರ್ತಿ ಎಲ್ಲದಕ್ಕಿಂತ ಮುಖ್ಯವಾಗಬೇಕಾಗಿರೋದು ಪರಮಾನಂದ. ಯಾವಾಗಲೂ ಆನಂದ, ಸಚ್ಚಿದಾನಂದ ಬೇಕು ನನಗೆ ತೃಪ್ತಿ ಬೇಕು, ನೆಮ್ಮದಿ ಬೇಕು, ಶಾಂತಿ ಬೇಕು. ಇದೆಲ್ಲ ನಾನು ಸಂಪಾದಿಸಿದ ದುಡ್ಡು, ಇದರಲ್ಲಿ ಕೊಂಡ್ಕೊಳ್ಳೋಕ್ಕಾಗಲ್ಲ, ಇದಕ್ಕೆ ಹೆಚ್ಚು ಬೆಲೆ ಇದೆ, ಇದೆಲ್ಲ ಬೇಕು ಅಂತ ಹೇಳಿದಾಗ ನಾನು ಹೇಳೋದು, ಇದಕ್ಕೊಂದು ಸ್ವಲ್ಪ ಎಫರ್ಟ್ ಮಾಡಬೇಕು, ಅದು ಸಿಗತ್ತೆ. ಆ ಎಫರ್ಟ್ ಇದ್ದರೆ ಅನುಗ್ರಹ ಆಗುತ್ತದೆಲ್ಲ. ಶಾಂತಿ, ನೆಮ್ಮದಿ, ಸುಖ ಅನ್ನೋದು ಪರಮಾತ್ಮನ ಅನುಗ್ರಹ. ಇದಕ್ಕೆ ಸ್ವಲ್ಪ ಎಫರ್ಟ್ ಬೇಕು. ಲಾಜಿಕಲ್ ಆಗಿರೋರನ್ನ ಕೇಳಿ ಅವ್ರು ಹೇಳ್ತಾರೆ, ಇದೆಲ್ಲ ಸಂಪಾದಿಸ್ಕೊಂಡ್ರೆ, ಹಣ, ಕೀರ್ತಿ ಎಲ್ಲ ಬಂದಮೇಲೆ ನನಗೆ ನೆಮ್ಮದಿ ಸಿಗತ್ತೆ, ಸುಖ ಸಿಗತ್ತೆ, ಶಾಂತಿ ಸಿಗತ್ತೆ, ಅಲ್ಲಿವರೆಗೂ ಸಿಗಲ್ಲ ಅಂತ. ಇಲ್ಲ ನೋಡಿ, ಅದು ಸಿಗಕ್ಕೆ ಸಾಧ್ಯವೂ ಇಲ್ಲ. ಯಾಕೆಂದರೆ ಇದು ಹೊರಗಡೆಯಿಂದ ಬರೋದಲ್ಲ, ದುಡ್ಡಿಂದ ಬರೋದಲ್ಲ, ಇವ್ರು ನಾವು ಯಾವ್ದು ಹಿಂದೆ ಬಿದ್ದಿದ್ದೀವೋ ಅದರಿಂದ ಬರೋದಲ್ಲ. ಇನ್ನೂ ಜಾಸ್ತಿ ಹೇಳಿದ್ರೆ ಅನುಗ್ರಹ ಅಂತ ಹೇಳಿದ್ರೆ, ಇದೆಲ್ಲ ಅನುಗ್ರಹ ನಮ್ಗೆ ಬರೋಂಗಿದ್ರೆ ದೇವರು ಕೊಡಲಿ ಯಾವಾಗಲಾದ್ರೂ. ಅದಕ್ಕೆ ಎಫರ್ಟ್ ಮಾಡಬೇಕು ಅಂದರೆ ನಮ್ಮ ಕೈಲಾಗಲ್ಲ. ಬೆಳಗ್ಗೆ ಎದ್ದು ಯೋಗ ಮಾಡೋದು, ಪ್ರಾಣಾಯಾಮ ಮಾಡೋದು, ಧ್ಯಾನ ಮಾಡೋದು, ಜಪ ಮಾಡೋದು, ಇದೆಲ್ಲನೂ ಕೂಡ ನಮಗೆ ಟೈಮ್ ಇಲ್ಲ. ಇದಿಷ್ಟಕ್ಕೆ ನಮಗೆ ಟೈಮ್ ಇಲ್ಲ, ಇದು ಕೊಡೋಕ್ಕಾಗಲ್ಲ. ಅದೇನಾದ್ರು ಅನುಗ್ರಹ ಆದರೆ ಅದಾಗದೆ ಬರಲಿ. ನಾನು ಎಫರ್ಟ್ ಹಾಕಬೇಕು ಅಂದರೆ ನಾನು ಮಾಡೋದು. ದೇವರೇನು ಮಾಡ್ತಾನೆ? ಎಫರ್ಟ್ ಹಾಕಬೇಕಾದಾಗ ನಂಗೆ ಬೇಕಾದಾಗ ಎಫರ್ಟ್ ಹಾಕೋತೀನಿ ನಾನು, ಆವಾಗ ಸಂಪಾದಿಸ್ಕೋತೀನಿ. ಒಂದು ತಿಳ್ಕೊಬೇಕು, ಯಾವತ್ತೂ ಎಫರ್ಟ್ ನಾನು ಏನೇನು ಸಾಧನೆ ಅಂತ ಹೇಳಿದ್ದೀನಿ ಇವೆಲ್ಲವೂ ಕೂಡ ನಮಗೆ ಅನುಗ್ರಹ ಪಡೆಯೋದಕ್ಕೆ ಒಂದು ಯೋಗ್ಯತೆಯನ್ನು, ಆ ಡಿಸರ್ವ್ ಅಂತಾರಲ್ಲ
ಡಿಸರ್ವ್ ಆಗ್ತೀವಿ. ಯಾಕೆಂದರೆ ಇಟ್ ಪ್ರಿಪೇರ್ಸ್ ಯು ಟು ರಿಸೀವ್ ದಿ ಗಿಫ್ಟ್. ನಾವು ಮಾಡುವ ಸಾಧನೆಗಳೆಲ್ಲ 1 2 3 4 ಏನು ಮಾಡ್ತೀವೋ ನಮ್ಮ ಒಳಗಡೆ ಹೋಗೋಕ್ಕೆ ಎಲ್ಲವೂ ಕೂಡ ಪರಮಾತ್ಮನ ಅನುಗ್ರಹ ನಾವು ಪಡೆಯೋದಕ್ಕೆ ಗಿಫ್ಟ್ ರೆಡಿ ಇದೆ. ಆದರೆ ಅದನ್ನು ನಾವು ತಗೊಳ್ಳೋಕ್ಕೆ ಸಿದ್ಧರಾಗಬೇಕಲ್ಲ, ಆ ಸಿದ್ಧತೆಯನ್ನು ಈ ಪ್ರಿಪರೇಷನ್ ಕೊಡುತ್ತೆ. ಹಣ, ಕೀರ್ತಿ ಇದೆಲ್ಲ ಯಾವುದ್ರ ಹಿಂದೆ ಬಿದ್ದಿದೆಯೋ ಅದಕ್ಕೆ ಹಿಂದೆ ಹೋಗೋದು ಬೇಡ, ಅದು ನಮ್ಮ ಹಿಂದೆ ಬರುತ್ತೆ. ಎಲ್ಲ ಅಷ್ಟ ಸಿದ್ಧಿಗಳು ವಾಪಸ್ ನಮ್ಮ ಹಿಂದೆನೇ ಬರುತ್ತೆ, ಅದ್ರ ಹಿಂದೆ ಹೋಗಬೇಕಾಗಿಲ್ಲ. ನಾವು ಮಾಡಬೇಕಾಗಿರೋದು ಅನುಗ್ರಹಕ್ಕೆ ಪಾತ್ರರಾಗಬೇಕು. ಪರಮಾತ್ಮನ ಅನುಗ್ರಹಕ್ಕಾಗಿ ನಾವು ಪ್ರಿಪೇರ್ ಮಾಡಿಕೊಳ್ಬೇಕು. ಇಷ್ಟೇ, ಇನ್ನು ಮಿಕ್ಕಿದ್ದೆಲ್ಲ ತಾನೇ ಬರುತ್ತೆ. ಇದು ಧ್ಯಾನದಲ್ಲಿ ಅನುಭವದಲ್ಲಿ ಹೇಳಿದ 2 ಮಾತು. ಇದನ್ನು ನಾಳೆ ಮುಂದುವರಿಸ್ತೀವಿ.